Normally, age between 25 to 26 years, they got a good opportunity to save good money. ಇವಾಗ ಐ ಟಿ ಇಂಡಸ್ಟ್ರಿ ಮತ್ತು ಬಿಗ್ ಇಂಡಸ್ಟ್ರಿ ಬಂದಾದ್ಮೇಲೆ ಬಹಳಷ್ಟು ಯಂಗ್ಸ್ಟರ್ಸ್ಗಳು ದೇ ಆರ್ ಏಬಲ್ ಟು ಅರ್ನ್ ಅ ಗುಡ್ ಸ್ಯಾಲರಿ. ಬಟ್ ಬಹಳಷ್ಟು ಯಂಗ್ಸ್ಟರ್ಸ್ಗೆ ಅರ್ನಿಂಗ್ ಜೊತೆಗೆ ದೇ ಆಲ್ಸೋ ಎಂಡಿಂಗ್ ಅಪ್ ಸ್ಪೆಂಡಿಂಗ್ ಮೋರ್ ಮನಿ. ಸೊ ಹಾಗಾಗಿ ಇವತ್ತಿನ ಒಂದು ಜನರೇಷನ್ಗೆ ಸೇವಿಂಗ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಬಟ್ ಬರೀ ಸೇವಿಂಗ್ಸ್ ಸಾಕಾಗುತ್ತಾ? ಡೆಫಿನೆಟ್ಲಿ ಸೇವಿಂಗ್ಸ್ ಇಸ್ ನಾಟ್ ಇನಫ್. ಸೊ ಸೇವಿಂಗ್ ಜೊತೆ ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು? ದರ್ ಆರ್ ಟೂ ರೀಸನ್ಸ್. ಒಂದು ಮೊಟ್ಟ ಮೊದಲನೇದಾಗಿ ಇನ್ಫ್ಲೇಷನ್. ನಮಗೆಲ್ಲ ಗೊತ್ತಿದೆ ದ ಕಾಸ್ಟ್ ಆಫ್ ಲಿವಿಂಗ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಮ್ಮ ಬೈಯಿಂಗ್ ಅಬಿಲಿಟಿ ಕಡಿಮೆ ಆಗ್ತಾ ಇದೆ, ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಇನ್ಫ್ಲೇಷನ್ ಬೇಟ್ ಮಾಡಕ್ಕೆ ನಮ್ಮ ದೇಶದಲ್ಲಿ ರೈಟ್ ನಾವು ಇನ್ಫ್ಲೇಷನ್ 7.8% ಇದೆ. ಇನ್ಫ್ಲೇಷನ್ ಬೀಟ್ ಮಾಡಕ್ಕೆ ನಮಗೆ ಮೊಟ್ಟ ಮೊದಲನೇ ಇನ್ವೆಸ್ಟ್ಮೆಂಟ್ ನೆಸೆಸಿಟಿ ಇದೆ. ಎರಡನೇದು ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು? ಬಹಳ ಇಂಪಾರ್ಟೆಂಟ್ ದ ಪವರ್ ಆಫ್ ಕಂಪೌಂಡಿಂಗ್. ನಮಗೆಲ್ಲ ಗೊತ್ತಿದೆ ಐನ್ಸ್ಟೀನ್ ಹೇಳಿದ ಪ್ರಕಾರ ಪವರ್ ಆಫ್ ಕಂಪೌಂಡಿಂಗ್ ಇಸ್ 8 ವಂಡರ್ ಆಫ್ ದ ವರ್ಲ್ಡ್. ಸೊ ವೆನ್ ಯು ಇನ್ವೆಸ್ಟ್ ಲಾಂಗರ್ ಪೀರಿಯಡ್, ಯಾಕಂದ್ರೆ ಯಂಗ್ಸ್ಟರ್ಸ್ 25 ಇಯರ್ಸ್ ಇನ್ವೆಸ್ಟ್ ಮಾಡಿದಾಗ ಅವರಿಗೆ ಬಹಳಷ್ಟು ಟೈಮ್ ಇದೆ, ಅವಕಾಶ ಇದೆ, ಕಾಲಾವಕಾಶ ಇದೆ. ಯಾಕಂದ್ರೆ ರಿಟೈರ್ಮೆಂಟ್ಗೆ ಅಟ್ಲೀಸ್ಟ್ 30-35 ಇಯರ್ಸ್ ಟೈಮ್ ಇರೋದ್ರಿಂದ ನಮ್ಮ ಇನ್ವೆಸ್ಟ್ಮೆಂಟ್ ಮಲ್ಟಿಪಲ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಪವರ್ ಕಂಪೌಂಡಿಂಗ್ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನಾವು ಇನ್ವೆಸ್ಟ್ ಮಾಡೋದು ನೆಸೆಸರಿ ಇದೆ. ಹಾಗಾದ್ರೆ ಯಂಗ್ಸ್ಟರ್ಸ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನೆಕ್ಸ್ಟ್ ಪ್ರಶ್ನೆ ಆಗುತ್ತೆ. ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಫಾರ್ ಯಂಗ್ಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಟಿ ಮಾರ್ಕೆಟ್. ಬಿಕಾಸ್ ಇವತ್ತು ನಮ್ಮಲ್ಲಿ ತುಂಬಾ ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ ಇದೆ. ಎಫ್ಡಿ ಇರ್ಬೋದು ಅಥವಾ ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಕೆಲವರು ಅವ್ರದೇ ಆದಂತ ಕೆಲವೊಂದು ಟ್ರೆಡಿಷನಲ್ ವೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನಾನು ರೆಕಮೆಂಡ್ ಮಾಡೋದು ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಟಿ ಮಾರ್ಕೆಟ್. ಬಟ್ ಕ್ವಶನ್ ಏನ್ ಬರುತ್ತೆ, ಬಹಳ ಜನರಿಗೆ ಇಕ್ವಿಟಿ ಮಾರ್ಕೆಟ್ ನಾಲೆಜ್ ಇರಲ್ಲ. ಸೊ ಅವರೆಲ್ಲ ಏನ್ ಮಾಡಬೇಕು ಪ್ರಶ್ನೆ ಬರುತ್ತೆ. ಅಂತವರಿಗೆ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಇನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ಒಂದು ಸಿಸ್ಟಮೆಟಿಕ್ ಆಗಿ ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಮೇ ಬಿ ಆಫ್ಟರ್ 5 years, 10 years, 15, 20 years ಆದ್ಮೇಲೆ ಇಟ್ ವಿಲ್ ಗ್ರೋ ಆಸ್ ಎ ಲಂಪ್ ಸಮ್ ಬಿಗ್ ಮನಿ. ಸೊ ವೆಲ್ತ್ ಕ್ರಿಯೇಷನ್ ದ ಬೆಸ್ಟ್ ವೇ ಇಸ್ ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಟಿ ಮಾರ್ಕೆಟ್. ಹಾಗಾಗಿ ಯಂಗ್ಸ್ಟರ್ಸ್ಗೆ ರೆಕಮೆಂಡ್ ಮಾಡುವಂಥದ್ದು ಒಂದು ಅರ್ಲಿ ಏಜ್ ಸೇವಿಂಗ್ಸ್ ಮಾಡಬೇಕಾಗಿರೋದು. ಎರಡನೇದು ಸೇವಿಂಗ್ ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಜೊತೆಗೆ ವಿ ಶುಡ್ ಇನ್ವೆಸ್ಟ್ ಇನ್ ಇಕ್ವಿಟಿ ಮಾರ್ಕೆಟ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ ಕ್ಲಾಸ್ ಫಾರ್ ದಿ Mutual fund investments are subject to market risks. Read all scheme related documents carefully.